ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ ಅಧಿಕೃತವಾಗಿ ಅದು ಜಿಲ್ಲಾಡಳಿತದ ವತಿಯಿಂದ ಅನೌನ್ಸ್ ಆಗಬೇಕು. ಪರ ವಕೀಲರು ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಡಿಕೆ ಎಂಟ್ರಿ ಬೆನ್ನಲ್ಲೇ ಅಸ್ತು ಅಂತ ಜಿಲ್ಲಾಡಳಿತ ಅನ್ನುವಂಥ ಪ್ರಶ್ನೆ ಇದೆ. ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ರಿಲೀಫ್ ದೊರೆತಿದೆ. ಡಿಕೆ ಶಿವಕುಮಾರ್ ಅವರ ಎಂಟ್ರಿಯ ನಂತರದಲ್ಲಿ ಜಿಲ್ಲಾಡಳಿತ ಒಪ್ಕೊಂಡಿದೆ ಅಂತ ಹೇಳಲಾಗ್ತಿದೆ. ಬೀಗ ಜಡ್ದಿರುವಂತಹ ಜಾಲಿವುಡ್ ಸ್ಟುಡಿಯೋ ಓಪನ್ ಆಗುತ್ತಾ? ಹಾಗಾದ್ರೆ ಈಗಲ್ಟನ್ ರೆಸಾರ್ಟ್ನಿಂದ 17 ಸ್ಪರ್ಧಿಗಳನ್ನ ಕ್ವಿಕ್ ಆಗಿ ಬಿಗ್ ಬಾಸ್ ಮನೆಗೆ ವಾಪಸ್ ಕಳಿಸಿ ಮತ್ತೆ ಶೂಟಿಂಗ್ ಅನ್ನ ಪುನಾರಂಭ ಮಾಡಲಾಗುತ್ತಾ ಅನ್ನುವಂಥ ಎಲ್ಲ ಪ್ರಶ್ನೆಗಳಿದೆ. ಅದೆಲ್ಲಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಡಳಿತದಿಂದ ಅಧಿಕೃತವಾಗಿ ಪ್ರಕಟಣೆ ಬಂದ ನಂತರದಲ್ಲಿ ಇದಕ್ಕೆಲ್ಲ ಚಾಲನೆ ಸಿಗುತ್ತೆ. ಸದ್ಯ ನಿನ್ನೆ ಬೀಗವನ್ನು ಹಾಕಲಾಗಿತ್ತು. ಅದಾದ ನಂತರದಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಎಲ್ಲ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡಿದ್ರು. 17 ಸ್ಪರ್ಧಿಗಳು ಈಗ ರಿಟರ್ನ್ ಆಗ್ತಾರಾ? ಬಿಗ್ ಬಾಸ್ ಶೋ ರೀಸ್ಟಾರ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದು ಆರೋಪ ಬಂತು. ನಟ್ಟು ಬೋಲ್ಟು ರಿಪೇರಿ ಮಾಡ್ತೀನಿ ಅಂದಿದ್ರಲ್ಲ, ಅದರ ಪ್ರತಿಕಾರನ ಅಂತ. ಆದರೆ ಅವರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಡಿಕೆಶಿ ಸೂಚನೆ ಬೆನ್ನಲ್ಲೇ ಜಿಲ್ಲಾಡಳಿತದಿಂದ ರಿಲೀಫ್. ಜಾಲಿವುಡ್ ಸ್ಟುಡಿಯೋಗೆ 10 ದಿನಗಳ ಕಾಲಾವಕಾಶವನ್ನ ಕೊಡಲಾಗಿದೆ. ಆಗಿರುವ ತಪ್ಪುಗಳನ್ನ ಸರಿಪಡಿಸಿಕೊಳ್ತೀವಿ ಅಂತ ಜಾಲಿವುಡ್ ಸಂಸ್ಥೆ ಕೇಳ್ಕೊಂಡಿದೆ. ಜಾಲಿವುಡ್ ಮನವಿಯನ್ನ ಪುರಸ್ಕರಿಸಿ ಮಾಲಿನ್ಯ ಇಲಾಖೆಗೆ ಈ ಒಂದು ಪ್ರಕರಣವನ್ನು ವರ್ಗ ಮಾಡಲಾಗಿದ್ದು, ಅಂತಿಮ ತೀರ್ಮಾನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ತೆಗೆದುಕೊಳ್ಬೇಕಾಗತ್ತೆ. ಅದು ಅವರಿಗೆ ಬಿಟ್ಟಂತಹ ವಿಚಾರ. ಬೆಂಗಳೂರು ದಕ್ಷಿಣ ಡಿಸಿ ಯಶವಂತ ವಿ ಗುರುಕರ್ ಈ ಕುರಿತಾಗಿ ಮಾತನಾಡಿದ್ದಾರೆ. ತಮ್ಮ ಪೋರ್ಷನ್ ಏನಿತ್ತು ಅದನ್ನು ನಾವು ಇವಾಗ ಮಾಡಿದ್ದೀವಿ, ಉಳಿದಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನ್ ಮಾಡುತ್ತೆ ನೋಡಬೇಕು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ವೇಲ್ ಸ್ಟುಡಿಯೋಸ್ ಕ್ಲೋಜರ್ ಆರ್ಡರ್ ನ ಕೊಟ್ಟಿದ್ರು. ನಾವು ಅದನ್ನ ಸರ್ವ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನೆನೆ ಕೈಗೊಂಡಿದ್ದೀವಿ. ಅವರು ಬೆಳಗ್ಗೆ ಸಂಸ್ಥೆಯವರು ಬಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ನಮಗೆ 10 ದಿವಸ ಕಾಲಾವಕಾಶ ಕೊಟ್ಟದಲ್ಲಿ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಮನವಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅಲ್ಲಿ ಡಿಸಿಷನ್ ಬರ್ತಿದ್ದಾಗೆ ನಾವು ಮುಂದಿನ ಕಾರ್ಯಕ್ರಮವನ್ನು ನಾವು ರೂಪಿಸ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ತೀರಾ? ಇದು ವ್ಯಾಪ್ತಿ ಇರೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ. ಅವರ ನಿರ್ಧಾರದಂತೆ ನಾವು ಕ್ರಮ ತಗೊಳ್ತೀವಿ. It is an order where pollution control board has applied its mind and they given an instruction that district commissioner should close the campus immediately. That order we follow. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಇದಿಷ್ಟು ದೊಡ್ಡದು ಆಗಲೇಬೇಕಿರಲಿಲ್ಲ. ಆಗಲೇ ಈ ಕೆಲಸವನ್ನ ಜಾಲಿವುಡ್ ಸಂಸ್ಥೆ ಮಾಡ್ಕೊಂಡ್ಬಿಟ್ಟಿದ್ರೆ ಬಹುಶಃ ಸಮಸ್ಯೆನೇ ಇರ್ತಿರಲಿಲ್ಲ. ಈಗ ಪ್ರಯತ್ನಗಳಾಗಿದೆ. ಈಗ ಜಿಲ್ಲಾಡಳಿತದ ವತಿಯಿಂದ ಅಧಿಕೃತವಾಗಿ ಹೇಳಿಕೆ ಏನಾದರೂ ಪ್ರಕಟ ಆಗುತ್ತಾ? ದಿವ್ಯಾ, ಈಗಾಗಲೇ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟಪಡಿಸಿರುವಂಥದ್ದು. ಅಂದರೆ ಜಾಲಿವುಡ್ನ ಆಡಳಿತ ಮಂಡಳಿಯ ಸದಸ್ಯರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ. ಅಂದರೆ 10 ದಿನಗಳ ಷರತ್ತುಬದ್ಧ ಅನುಮತಿಯನ್ನು ಕೊಡಿ, 10 ದಿನಗಳ ಒಳಗಡೆ ಎಲ್ಲವನ್ನು ಕೂಡ ನಾವು ಸರಿಪಡಿಸ್ಕೊಳ್ತೇವೆ, ನಮ್ಮಿಂದ ಆಗಿರುವಂಥ ತಪ್ಪಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೇವೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿರುವಂಥದ್ದು. ಜೊತೆಗೆ ಈ ಒಂದು ಜಾಲಿವುಡ್ ಸ್ಟುಡಿಯೋದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಕೆಲಸ ಮಾಡ್ತಿದೆ. ಒಳಗಡೆ ರೆಸ್ಟೋರೆಂಟ್ಗಳು, ಹೋಟೆಲ್ಗಳಿವೆ. ಇವೆಲ್ಲದರಲ್ಲೂ ಕೂಡ ಕೆಲಸ ಮಾಡ್ತಿರೋ ಕೆಲಸಕ್ಕೆ ಈ ಒಂದು ಲಾಕ್ಡೌನ್ನಿಂದಾಗಿ ಕುತ್ತು ಬರ್ಬೋದು. ಆ ನಿಟ್ಟಿನಲ್ಲಿ ಇದನ್ನು ನಮಗೆ ಓಪನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅನ್ನೋದ್ರ ಬಗ್ಗೆ ಕೂಡ ಮನವಿಯನ್ನು ಸಲ್ಲಿಸಿದರು. ಸದ್ಯ ಆ ಮನವಿಯನ್ನು ಪುರಸ್ಕರಿಸಿರುವಂಥ ಜಿಲ್ಲಾಧಿಕಾರಿಗಳು ನೇರವಾಗಿ ಆ ಮನವಿಯನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ರವಾನೆಯನ್ನು ಮಾಡಿರುವಂಥದ್ದು. ಅಂದರೆ ಕಂಪ್ಲೀಟ್ ಆಗಿ ಇದನ್ನು ಸೀಲ್ ಡೌನ್ ಮಾಡುವಂತೆ ಆದೇಶ ಮಾಡಿದ್ದು ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು. ಹಾಗಾಗಿ ಇದ್ರ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತೆಗೆದುಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೇರವಾಗಿ ಆ ಮನವಿಯನ್ನು ಅವರಿಗೆ ವರ್ಗಾವಣೆ ಮಾಡಿದ್ದಾರೆ. ಅವರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಒಂದು ವೇಳೆ ಅವಕಾಶ ಕೊಡಿ ಅಂತ ಅವರೇನಾದ್ರು ಹೇಳಿದ್ರೆ ತಕ್ಷಣವೇ ಅವಕಾಶವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು. ಹಾಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಒಂದು ವೇಳೆ ಅವರೇನಾದರೂ ಅವಕಾಶ ಕೊಟ್ಟರೆ 10 ದಿನಗಳ ಷರತ್ತುಬದ್ಧವಾದಂಥ ಒಂದು ಅನುಮತಿಯನ್ನು ಕೊಡ್ಬೋದು. 10 ದಿನಗಳ ಒಳಗಡೆ ಏನೇನು ಲೋಪ ಆಗಿದೆ ಎಲ್ಲವನ್ನು ಕೂಡ ಸರಿ ಮಾಡಿಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಅಂತಿಮವಾಗಿ ಪೊಲ್ಯೂಷನ್ ಬೋರ್ಡ್ ಏನಿದೆ ಅದು ಇದರ ಬಗ್ಗೆ ನಿರ್ಣಯವನ್ನು ಕೈಗೊಳ್ತಾ ಇರುವಂಥದ್ದು. ವಿನಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.